ಅದೊಂದು ಗ್ರಾಮದಲ್ಲಿ ವಿಶೇಷವಾದಂತಹ ದೇವಸ್ಥಾನ. ಪ್ರತಿ ವಾರಕ್ಕೆ 3-4 ಬಾರಿ ಗ್ರಾಮ ದೇವತೆಗೆ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸುತ್ತಾರೆ. ಅದರಂತೆ ವರ್ಷದಲ್ಲಿ ಒಂದು ಬಾರಿ ವಿಶೇಷವಾದಂತಹ ಜಾತ್ರೆ ಮಹೋತ್ಸವವನ್ನು ಸಹ ನಡೆಸುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಕಳ್ಳರ ಕಾಟ ಹೆಚ್ಚಾಗಿದೆ. ಇದೇ ಒಂದೇ ದೇವಸ್ಥಾನಕ್ಕೆ ಇದುವರೆಗೂ ಸಹ 3 ಬಾರಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಹಾಗೂ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ಇದುವರೆಗೂ ಸಹ 3 ಬಾರಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿ ಲಕ್ಷಾಂತರ ಬೆಲೆ ಬಾಳುವ ದೇವತೆಯ ಚಿನ್ನಾಭರಣಗಳನ್ನು ಹಾಗೂ ಉಂಡಿ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಕೋವಿಡ್ ಸಮಯದಲ್ಲಿ ಇದೇ ರೀತಿಯಾದಂತಹ ಘಟನೆ ಈ ದೇವಸ್ಥಾನದಲ್ಲಿ ನಡೆದಿತ್ತು. ಇನ್ನು ಕೋವಿಡ್ನಲ್ಲಿ ಯಾರೂ ಸಹ ಜನಜಂಗುಳಿ ಯಾರೂ ಇರಲಿಲ್ಲ. ಇದೇ ಬಂಡವಾಳವನ್ನಾಗಿ ಮಾಡಿಕೊಂಡಂತಹ ಕಳ್ಳರು ಈ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನು ಹೊಡೆದಿದ್ದು ದೇವತೆಯ ಕೊರಳಿನಲ್ಲಿದ್ದಂತಹ ತಾಳಿ ಸಮೇತ ಚಿನ್ನ ಹಾಗೂ ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು, ಜೊತೆಗೆ ಹುಂಡಿಯಲ್ಲಿದ್ದಂತಹ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕದ್ದು ಎಸ್ಕೇಪ್ ಆಗಿತ್ತು. ಘಟನೆಯ ಬಳಿಕ ಮತ್ತೆ 1 ವರ್ಷದ ನಂತರ ಇದೇ ಒಂದು ದೇವಸ್ಥಾನದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿ ಮತ್ತೆ ದೇವಸ್ಥಾನದ ಬಾಗಿಲು ಹಾಗೂ ಹುಂಡಿಯ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಅದು ಸಾಲದು ಅಂತೆ ಇದು 3ನೇ ಬಾರಿ ಇದೇ ದೇವಸ್ಥಾನಕ್ಕೆ ಕಳ್ಳರು ಲಗ್ಗೆ ಇಟ್ಟಿದ್ದು ದೇವಸ್ಥಾನ ಬಾಗಿಲನ್ನು ಹೊಡೆದು ಹುಂಡಿಯಲ್ಲಿದ್ದಂತಹ ಸುಮಾರು 50,000 ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಗ್ರಾಮಸ್ಥರು ಸಾಕಷ್ಟು ರೀತಿಯಾದಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಳೆದ 4-5 ವರ್ಷಗಳ ಹಿಂದಲೂ ಸಹ ಇದೇ ಒಂದು ದೇವಸ್ಥಾನಕ್ಕೆ ಕಳ್ಳರು 3 ಬಾರಿ ತಮ್ಮ ಕೈಚಳಕವನ್ನು ತೋರಿರುವುದರ ಹಿಂದೆ ಘಟನೆಯಾದರೂ ಯಾರಿರಬಹುದು, ಇದಕ್ಕೆ ಕಾರಣಕರ್ತರು ಯಾರಿರಬಹುದು ಅಂತ ಪೊಲೀಸರು ತನಿಖೆಯನ್ನು ನಡೆಸಿ ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಪೊಲೀಸರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕಳ್ಳರ ಕೈಚಳಕ ಬಯಲಿಗೆ ಬಳ್ತಾ ಇದ್ದಂತೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಯೊಂದು ವಿಚಾರವನ್ನು ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಕಳ್ಳತನ ಆದ ಬಳಿಕ ಗ್ರಾಮದ ಮಹಿಳೆಯವರು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲು ಹೋದ ವೇಳೆ ಈ ಕಳ್ಳತನದ ದೃಶ್ಯಗಳು ಬೆಳಕಿಗೆ ಬಂದಿದೆ. ಇನ್ನು ಇದೇ ಮಾಹಿತಿಯನ್ನ ಗ್ರಾಮದ ಹಿರಿಯಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತದಬಳಿಕ ಗ್ರಾಮಸ್ಥರು ಇದೇ ವಿಚಾರವನ್ನ ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಇಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ನಡೀತಾ ಇರುತ್ತೆ. ಇದು 3ನೇ ಸಲ ಕಳ್ಳತನ ಆಗಿದೆ. ಸಾಯಂಕಾಲ ಪೂಜೆ ಮಾಡೋಣ ಅಂತ 3 ಗಂಟೆಗೆ ಬಂದಿದ್ದಕ್ಕೆ ಡೋರ್ ಓಪನ್ ಆಗಿತ್ತು, ಉಂಡಿ ಎಲ್ಲ ಹೊಡೆದಾಕಿದ್ದಾರೆ. ಇವಾಗೆ ನಾವು ಜಸ್ಟ್ ನೋಡಿಕೊಂಡು ಪೊಲೀಸರಿಗೆಲ್ಲ ಹೇಳಿ ಇನ್ಫಾರ್ಮ್ ಮಾಡಿ ಎಲ್ಲ ಕರ್ಸ್ಕೊಂಡ್ರಿ. 3 ಸಲ ಕಳ್ಳತನ ಮಾಡಿದ್ದಾರೆ. ಡೋರ್ ಎಲ್ಲ ಓಪನ್ ಮಾಡಿ ಎಲ್ಲ ಮಿಂಡ್ಬಿಟ್ಟಿದ್ದಾರೆ ಗಡಾರಿಯಲ್ಲಿ. ಮೊನ್ನೆ ಸಲ ಎಲ್ಲ ಮಿಷಿನಲ್ಲೆಲ್ಲ ಕಟ್ ಮಾಡಿದ್ರು, ಈ ಸಲ ಗಡಾರಿಯಲ್ಲಿ ಮಿಂಡಿದ್ದಾರೆ. ಮನೆ ಮಾಂಗಲ್ಯ ಬೀರು ಎಲ್ಲ ಹೊಡೆದಾಕಿದ್ರು ಹೋದ ಸಲ. ಈ ಸಲ ಉಂಡಿ ಕಾಸು ಮಾತ್ರ ಎತ್ತಿದ್ದಾರೆ. ನೋಟುಗಳು ಎಲ್ಲ ಎತ್ಕೊಂಡು ಹೊರಟೋಗಿದ್ದಾರೆ. ಈ ಸಲ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ. ನೋಟು ಚಿಲ್ಲರೆ ಎಲ್ಲ ಈ ಸಲ ಒಂದು 35-40 ಸಾವಿರ ಇರ್ಬೋದೇನೋ, ನೋಡಿರಿಲ್ಲ. ಉಂಡಿ ಇಟ್ಟಾಗಿನಿಂದ ನಾವು ದುಡ್ಡೇ ಬಳಸ್ಕೊಂಡಿಲ್ಲ. ಯಾವಾಗಲೂ ಕಳ್ತನ ಆತನೇ ಇದೆ. ಅದು ಏನು ಮಾಡಲ್ಲ ಬಿಡಿ, ಯಾರು ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಈ ಥರ ಆಗೋಗ್ಬಿಟ್ಟಿದೆ. ಏನು ಗೊತ್ತಾಗಿಲ್ಲ. ಪೊಲೀಸರಿಗೆಲ್ಲ ಮೊನ್ನೆ ಸಲಿನ ಕಂಪ್ಲೇಂಟ್ ಕೊಟ್ಟಿದ್ರಿ. ಮೊನ್ನೆ ಸಲಿನ ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊಂಡೋಗಿದ್ರು, ಏನು ಯೂಸ್ ಆಗಿಲ್ಲ. ಈ ಸಲ ತೊಗೊಂಡೋಗ್ತವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರೋಡಲ್ಲಿ ಇರೋದಲ್ವಾ, ಯಾರೋ ಬರ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಯಾರ ಮೇಲೆ ಅಂತ ನೋಡೋಣ ನಾವು. ಅನುಭವ ಇರೋರೇ ಮಾಡಿರ್ತಾರೆ. ಫಸ್ಟ್ 2 ಸಲ ಮಾಡಿರೋರೇ ಮಾಡಿರ್ತಾರೆ. ಇದು 3ನೇ ಸಲ ಆಗಿರೋದು. ಯಾವಾಗಲೂ ಇದೇ ಕೆಲಸ ಕೊಡ್ತಾ ಇದ್ದಾರೆ. ಬಳಸ್ಕೊಳೇ ಇಲ್ಲ. ನಾವು ಉಂಡಿ ಕಾಸೆ ದೇವಸ್ಥಾನಕ್ಕೆ ಬಳಸ್ಕೊಂಡಿಲ್ಲ. ಎಲ್ಲ ಏನಿದ್ರು ಸ್ವಂತ ಕಾಸಲ್ಲಿ ಹಾಕ್ಕೊಂತ ಇದ್ದೀವಿ ನಾವು. ಉಂಡಿ ಕಾಸೆ ಬಳಸ್ಕೊಂಡಿಲ್ಲ. ಇನ್ನು ಒಂದೇ ದೇವಸ್ಥಾನದಲ್ಲಿ 3 ಬಾರಿ ಕಳ್ಳತನವಾಗಿರುವ ಘಟನೆಗೆ ಸಂಬಂಧಿಸಿದಂತೆ ಇದರ ಹಿಂದೆ ಕಳ್ಳರು ಕೈಚಳಕವ ಅಥವಾ ಬೇರೆ ಇನ್ಯಾವುದಾದ್ರೂ ಯಾರಾದರೂ ಕೈಚಳಕ ಇದೆಯಾ ಎಂಬ ಮಾಹಿತಿ ಸಾಕಷ್ಟು ಗೊಂದಲದಲ್ಲಿ ಇದೆ. ಇದಕ್ಕೆಲ್ಲ ಪೊಲೀಸರು ತನಿಖೆ ನಡೆಸಿ ಈ ಕಳ್ಳತನದ ಹಿಂದಿನ ರಹಸ್ಯವನ್ನ ಬಯಲಿಗೆ ಎಳೆಯಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ವರದಿಗಾರ.